ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ. ಹೊರಗಡೆ ಕೂತ್ಕೊಂಡಿದ್ದೀವಿ. ಮಧ್ಯಾಹ್ನ ಆದರೆ ಸಾಕು ನಮ್ಮ ಟೆಂಟು ಹೊರಗಡೆ ಇರುತ್ತೆ. ಯಾಕಂದರೆ ಅಷ್ಟು ಸೆಕೆ, ಅಷ್ಟು ಬಿಸಿಲಿರುತ್ತೆ ಹೊರಗಡೆ. ಈ ಥರ ಬಕೆಟಲ್ಲಿ ನೀರು ತುಂಬಿಟ್ಕೊಂಡಿರ್ತೀವಿ. ಹಾಗೆ ಬಾಟ್ಲಿಯಲ್ಲೂ ಕೂಡ ನೀರು ತುಂಬಿಟ್ಕೊಂಡು ಅದಕ್ಕೆ ಕಾಟನ್ ಬಟ್ಟೆ ಸುತ್ತಿ ಇಟ್ಟಿರ್ತೀವಿ. ಯಾಕಂದರೆ ಅದು ತುಂಬ ತಣ್ಣಗೆ ಇರುತ್ತೆ. ಹೊರಗಡೆ ಗಾಳಿಗಿಟ್ಟರೆ ಫ್ರಿಜ್ಜಲ್ಲಿ ಹೆಂಗೆ ನೀರು ತಣ್ಣಗಿರುತ್ತೋ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ತುಂಬಿಟ್ಕೊಂಡಿರ್ತೀವಿ. ಹಾಗೆ ಇಲ್ಲಿ ಭ್ರಮರ ಒಳಗಡೆ ಆಟಾಡ್ತಾ ಇದ್ದಾಳೆ. ಹಾಗೆ ನಾನು, ಅಮ್ಮ, ಅಜಯ್ 3 ಜನ ಹೊರಗಡೆ ಕುತ್ಕೊಂಡಿದ್ದೀವಿ. ಅವಳು ಹೊರಗಡೆ ಬಾ ಅಂದರೆ ಬರೋದಿಲ್ಲ. ಒಂದೊಂದ್ಸಲ ಒಳಗಡೆ ಹೋಗಿ ಆಟ ಆಡೋದು ಹಂಗೆಲ್ಲ ಮಾಡ್ತಾ ಇರ್ತಾಳೆ. ಹೆಂಗಾದ್ರೂ ಆಟ ಆಡಲಿ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಸುಮ್ಮನೆ ಕುತ್ಕೊಂಡಿದ್ದೀವಿ. ಮತ್ತು ಹಾಗೆ ಫ್ರೆಂಡ್ಸ್, ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೊರಗಡೆ ಕುತ್ಕೊಂಡ್ವಿ ಅಂದರೆ ಸುಮ್ಮನೆ ದಾಂಧಲಿ ಮಾಡ್ತಾನೆ ಇರ್ತಾರೆ. ನೋಡಿ ತಲೆಹರಟೆ ಕೆಲಸ ಹೆಂಗೆ ಮಾಡ್ತಾರೆ ಅಂತ. ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಏನಾದರೂ ಬಂದು ಮಾತಾಡೋದು, ಇಲ್ಲ ಅಂತ ಹೇಳಿದರೆ ಈ ಥರ ಏನಾದರೂ ತರಲೆ ಕೆಲಸ ಮಾಡೋದು ಮಾಡ್ತಾ ಇರ್ತಾಳೆ ಅಷ್ಟೇ. ಮಕ್ಕಳನ್ನ ಕರ್ಕೊಂಡು ವಿಡಿಯೋ ಮಾಡಬೇಕಂದ್ರೆ ತುಂಬಾ ತಲೆ ಕೆಟ್ಟೋಗುತ್ತೆ. ಹಾಗೆ ಈಗ ನೋಡಿ ಫ್ರೆಂಡ್ಸ್, ಕೈ ಏನಾಗಿದೆ ಅಂತ. ಏನಂದರೆ ಕೈಯಲ್ಲಿ ನಾರುಳ್ಳಿ ಮತ್ತು ಮರ ಅಂತ ಹೇಳ್ತೀವಲ್ಲ, ನಮ್ಮ ಕಡೆಯಲ್ಲಿ ಮರ ಅಂತ ಹೇಳ್ತೀವಿ, ಅದು ಆಗಿತ್ತು ಕೈಯಲ್ಲಿ. ಹಾಗಾಗಿ ಈ ಥರ ಪ್ಲಾಸ್ಟ್ರು ಕೊಟ್ಟಿದ್ದಾರೆ. ಕಾರ್ನ್ ಕ್ಯಾಪ್ ಅಂತ ಬರುತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ನೆನ್ನೆ ಹಾಕ್ಕೊಂಡಿದ್ದೀನಿ. ಅಜಯ್ಗೆ ಇವಾಗ 2 ಡೇಸ್ ಆಯಿತು, ಅಂದರೆ 3 ಡೇಸ್ ಇವತ್ತಿಗೆ. 2 ಡೇಸ್ಗೆ ಒಂದು ಸಲ ಕೈಯಲ್ಲಿರೋದನ್ನ ಚೇಂಜ್ ಮಾಡಬೇಕು. ಅವನಿಗೂ ಕೂಡ ಹಾಕಿದ್ದೀನಿ. ಅವನಿಗೆ ಏನಂದರೆ ಹೆಬ್ಬೆಟ್ಟು ಇರುತ್ತಪ್ಪ, ಹೆಬ್ಬೆಟ್ಟಲ್ಲಾಗಿತ್ತು. ಅದಕ್ಕೋಸ್ಕರ ಅವನಿಗೊಂದು ಹಾಕಿದ್ದೀನಿ. ಮತ್ತು ನನ್ನ ಕೈಯಲ್ಲಿ 2 ಆಗಿದ್ದವು. ಅದಕ್ಕೆ ಫಸ್ಟು ಒಂದು ಏನು ದೊಡ್ಡದಿತ್ತಲ್ವ ಅಲ್ಲಿಗೆ ಹಾಕಿದ್ದೀನಿ. ಆದರೆ ಸ್ಟಾರ್ಟಿಂಗ್ ಏನಂದರೆ ಸ್ವಲ್ಪ ಪೇನ್ ಅನಿಸುತ್ತೆ. ಯಾಕಂದರೆ ಇದು ಫುಲ್ಲು ಗಟ್ಟಿ ಇರುತ್ತಲ್ವ, ಅದೆಲ್ಲ ಕಟ್ಟಾಗಿ ಹೊರಗಡೆ ಬರಬೇಕಲ್ವ, ಹಾಗಾಗಿ. ಮತ್ತು ಅಜಯ್ಗೆ ಈ ಬೆರಳಲ್ಲಿ ಹಾಕಿದ್ದೀನಿ. ಒಂದಲ್ಲ ಒಂದು ಕಾಡ್ತಾನೇ ಇದೆ, ಏನು ಮಾಡೋದಕ್ಕಾಗಲ್ಲ. ಏನು ಬರುತ್ತೋ ಅದನ್ನು ಮುಂದುವರಿಸ್ಕೊಂಡು ಅದನ್ನು ಸರಿ ಮಾಡ್ಕೊಂಡು ಹೋಗೋದೇ ಜೀವನ ಅಷ್ಟೇ. ಹಾಗೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಕೂಡ ಮನೆಗೆ ಬಂದಿದ್ದರು. ಪವಿತ್ರ ಅಂತ ಹೇಳಿ ದುರ್ಗದವರು ಇದು ಸೆಕೆಂಡ್ ಟೈಮ್ ಅವ್ರು ಬರ್ತಾ ಇರೋದು. ನಮ್ಮ ಮನೆಗೆ ಬಂದು ನಮ್ಮನ್ನು ಮಾತಾಡಿಸಿ, ಹಾಗೆ ಸ್ವಲ್ಪ ಫ್ರೂಟ್ಸು, ಹೂವು ಅದೆಲ್ಲ ತೊಗೊಂಬಂದು ಕೊಟ್ಟು ಮಾತಾಡಿಸ್ಬಿಟ್ಟು ಹೋದರು. ಅವರು ನಮ್ಮ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ಸಿಸ್ಟರ್ ಅಂತ ಹೇಳ್ಬೋದು. ಅದೇ ರೀತಿ ಬಾಂಡಿಂಗ್ ಇರುತ್ತೆ ನಮ್ಮ ಮಧ್ಯ. ಅವ್ರು ಬಂದಾಗ ಮಾತಾಡಿಸ್ಕೊಂಡು, ಅವ್ರ ಮಕ್ಕಳು ಕೂಡ ಹಾಗೆ ತುಂಬ ಚೆನ್ನಾಗಿದ್ದಾರೆ. ಅವರು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ವಿನು ಹಳ್ಳಿ ಲೈಫ್ ಅಂತ ಹೇಳಿ. ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಅವರು ಚಾನಲ್ ಕೂಡ ಚೆನ್ನಾಗಿ ಓಡಲಿ. ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ, ಓಕೆನಾ. ಅವರು ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಕಾಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ. ಅವ್ರ ಚಾನಲ್ನ ಹೋಗಿ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಶುಕ್ರವಾರದ ವಿಡಿಯೋನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಹೊರಗಡೆ ದೀಪ ಇಡ್ತೀನಿ, ಅಂದರೆ ಪ್ರತಿದಿನ ಕೂಡ ನಾವು ಪೂಜೆ ಮಾಡೋ ಟೈಮಲ್ಲಿ ಹೊರಗಡೆ ದೀಪ ಇಡ್ತೀವಿ. ಹಾಗೇ ಇವತ್ತು ಕೂಡ ಹೊರಗಡೆ ದೀಪ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೈ ಚೆನ್ನಾಗಿಲ್ಲಲ್ಲ, ಅಂದರೆ ಬೇಗ ಕೈ ಮೂವ್ ಮಾಡೋದಕ್ಕಾಗಲ್ಲ, ಮಧ್ಯದಲ್ಲಿ ಆಗಿರೋದ್ರಿಂದ ಸ್ವಲ್ಪ ಪೇನ್ ಅನಿಸುತ್ತೆ. ಹಾಗಾಗಿ ಅಮ್ಮನೇ ಫೋಟೋಸ್ ಎಲ್ಲ ಇದು ಮಾಡಿ ಹೂವು ಎಲ್ಲ ಇಟ್ಕೊಡ್ತಾಯಿದ್ರು. ನಾನು ಹೊರಗಡೆ ಹೂವು ಎಲ್ಲ ಇಟ್ಟಿದ್ದೀನಿ. ಇನ್ನೂ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಬ್ಬರು ಮಲ್ಕೊಂಡಿದ್ದಾರೆ. ಹಾಗೆ ಊರಿಂದ ಬರ್ತಾ ಹೂವು ಎಲ್ಲ ತಂದು ಕೊಟ್ಟಿದ್ರು ಅನ್ನಲ್ಲ. ನೋಡಿ, ಇದೇ ಗುಲಾಬಿ ಹೂವು ಎಷ್ಟು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸ್ಮೆಲ್ಲು ಹಾಗೆ ಇದೆ, ನಾಟಿ ಗುಲಾಬಿ ಅಂತಾರಲ್ವ ಆ ಥರದ್ದು, ತುಂಬ ಚೆನ್ನಾಗಿದ್ದವು. ಇದನ್ನು ನಾನು ಇವಾಗ ದೇವ್ರಿಗೆ ಮುಡಿಸ್ತಾ ಇದ್ದೀನಿ. ನೆನ್ನೆ ಚೆನ್ನಾಗಿದ್ವು, ನೀರಲ್ಲಿ ಹಾಕಿದ್ದೇನಲ್ಲ, ಸ್ವಲ್ಪ ಒಂಚೂರು ಇದಾಗಿದೆ, ಬಟ್ ಆದರೂ ಚೆನ್ನಾಗಿದೆ, ಇನ್ನೂ ಫ್ರೆಶ್ ಅಂತ ಅನ್ನಿಸ್ತಾ ಇದೆ. ಇವಾಗ ಇದನ್ನು ಶಿವಲಿಂಗಕ್ಕೆ ಇಟ್ಬಿಟ್ಟು ಪೂಜೆನ ಮಾಡ್ತೀನಿ. ತುಂಬ ಪ್ರೀತಿ ಮಾಡ್ತಾರೆ ನನಗೆ, ತುಂಬ ಪ್ರೀತಿ ವಿಶ್ವಾಸದಿಂದ ಎಲ್ಲ ಮಾತಾಡಿಸ್ತಾರೆ. ತುಂಬ ಖುಷಿಯಾಗುತ್ತೆ. ಯೂಟ್ಯೂಬ್ ಚಾನಲಿಂದ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ನ ಗಳಿಸಿದ್ದೀನಿ. ಹಾಗೆ ಇನ್ನೊಂದು ಏನಂದರೆ ತುಂಬ ಪ್ರೀತಿನ ಇದರಿಂದ ನಾನು ಪಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಅಮ್ಮ ಹೂವು ಎಲ್ಲ ಇಟ್ಟು ದೇವ್ರಿಗೆ ಪೂಜೆಗೆ ಏನೇನು ಬೇಕೋ ಎಲ್ಲ ಹಣಿ ಮಾಡಿಕೊಟ್ಟಿದ್ದಾರೆ. ಇವಾಗ ಹೂವು ಇದ್ವಲ್ಲ ಅದನ್ನು ಇಡ್ತಾ ಇದ್ದೀನಿ. ನನಗಂತೂ ಈ ಹೂವು ನೋಡಿದರೆ ತುಂಬ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿದೆ ಹೂವು. ಈ ಥರ ಹೂವನ್ನೆಲ್ಲ ಪೂರ್ತಿ ಫೋಟೋಗಳಿಗೆ, ದೇವ್ರ ಫೋಟೋಸು ಮತ್ತು ವಿಗ್ರಹಗಳಿಗೆ ಮುಡಿಸಿದ್ರೆ ಎಷ್ಟು ಚೆಂದ ಕಾಣುತ್ತೆ ಫೋಟೋಸು ಮತ್ತು ದೇವ್ರ ವಿಗ್ರಹಗಳೆಲ್ಲ. ಜಸ್ಟ್ 4 ಇದ್ವಲ್ಲ, ಹಾಗಾಗಿ ನಾನು 4 ಶಿವಲಿಂಗಕ್ಕೆ ಮುಡಿಸಿ ನಮಸ್ಕಾರ ಮಾಡಿಕೊಂಡೆ. ಹಾಗೆ ಶಾರ್ಟ್ ವಿಡಿಯೋಕ್ಕೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋನು ಕೂಡ ಇಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡೆ. ಪೂಜೆಗೆ ಎಲ್ಲ ವಸ್ತು ಬೇಕಂತಂದೇನಿಲ್ಲ, ನಮ್ಮ ಮನಸ್ಸು ಮುಖ್ಯ. ನಮ್ಮ ಮನಸ್ಸನ್ನು
ಚೆನ್ನಾಗಿ ಇಟ್ಕೊಂಡು ಮನಸಾರೆ ನಾವು ಒಂದು ಊದಿನ ಕಡ್ಡಿ ಹಚ್ಚಿದ್ರು, ಒಂದು ಹೂವು ಇಲ್ಲಾದ್ರೂ ಪರವಾಗಿಲ್ಲ, ಒಂದು ಊದಿನ ಕಡ್ಡಿ ಹಚ್ಚಿದ್ರು ಕೂಡ ಆ ದೇವರು ಅದಕ್ಕೇ ಸಂತೃಪ್ತಿಗೊಳ್ತಾನೆ. ಅಟ್ಲೀಸ್ಟ್ ನಮ್ಮ ಹತ್ರ ಅದೇನೂ ಇಲ್ಲ ಅಂದರೂ ಪರವಾಗಿಲ್ಲ, ಮನಸಾರೆ ನೀವು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡ್ರಿ ಅಂದರೆ ನೀವು ಅಂದ್ಕೊಂಡಿದ್ದು ಪ್ರತಿಯೊಂದು ಕೂಡ ನೆರವೇರುತ್ತೆ. ಹಾಗೆ ಶಾರ್ಟ್ ವೀಡಿಯೋಕ್ಕೆ ಬೇಕು ಅಂತ ಹೇಳಿ ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ, ಇನ್ನೂ ಅಪ್ಲೋಡ್ ಮಾಡಿಲ್ಲ, ನಾಳೆ ಇಲ್ಲಾಂದರೆ ಇವತ್ತು ಅಪ್ಲೋಡ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹೊಸ್ದಾಗಿ ಯಾರಾದರೂ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಚಾನಲ್ ಮಾಡಿ ಗ್ರೋ ಮಾಡ್ಕೊಳ್ಳಿ. ನಮ್ಮ ಎಫರ್ಟ್ ಬೇಕೇ ಬೇಕು. ಅವಾಗೆಲ್ಲ ತುಂಬ ಕಾಂಪಿಟೇಷನ್ ಇತ್ತಂದರೆ 1000 ಸಬ್ಸ್ಕ್ರೈಬರ್ ಆಗಬೇಕು, 4 ತಾಸು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕಂತಂದೆಲ್ಲ ಇತ್ತು. ಬಟ್ ಇವಾಗ ಏನಂದರೆ 500 ಸಬ್ಸ್ಕ್ರೈಬರು ಮತ್ತು 3000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಷ್ಟೇ. ನೀವು ಮಾಡಿ, ಹೊಸ್ದಾಗಿ ಯಾರಾದರೂ ಮಾಡಬೇಕಂತ ಇದ್ದರೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಏನು ಗೊತ್ತಾ, ಎಫರ್ಟ್ ಬೇಕು ಅಷ್ಟೇ. ಎಫರ್ಟು ಒಂದು ಲಕ್ ಅನ್ನೋದು ನಮಗೆ ಬೇಕು. ಹಾಗೆ ಇಲ್ಲಿ ನಾನು ಟೀ ಮಾಡ್ತಾಯಿದ್ದೀನಿ, ಮತ್ತು ಅಮ್ಮ ಇಲ್ಲಿ ನಂಗೆ ಟಿಫನಿಗೆ ಏನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಡ್ತಾ ಇದ್ದಾರೆ. ನನಗೆ ಇವಾಗ ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಹಾಗಾಗಿ ಅಮ್ಮನೇ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು, ನಾನು ಇಲ್ಲಿ ಟೀ ಮಾಡ್ತಾಯಿದ್ನಲ್ಲ. ಮತ್ತು ನನ್ನ ಮಗ ಏನಂದರೆ ಅಮ್ಮನ ಜೊತೆ ಕೂತ್ಕೊಂಡು ಬೆಳಗ್ಗೆ ಹೊತ್ತು ತಲೆ ಹರಟೆ ಕೆಲಸ ಮಾಡೋದು, ಹರಟೆ ಹೊಡೆಯೋ ಕೆಲಸ ಈ ಥರ ಎಲ್ಲ ಮಾಡ್ತಾಯಿರ್ತಾನೆ. ಸೊ ಹಾಗೇ ಕೂತ್ಕೊಂಡು ಅವನು ಹರಟೆ ಹೊಡಿತಾ ಇದ್ದಾನೆ. ಹಾಗೆ ಇಲ್ಲಿ ಅಮ್ಮ ಇವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ಏನೇನು ತರಕಾರಿ ಬೇಕೋ ಅದೆಲ್ಲ ಕೂಡ ಜೋಡಿಸ್ಕೊಡ್ತಾ ಇದ್ದಾರೆ. ಮಸಾಲೆ ರುಬ್ಬೋದಕ್ಕೆ ಮತ್ತು ಪಲಾವ್ ಮಾಡೋದಕ್ಕೆ ಏನು ಬೇಕು ಮತ್ತು ಮೊಸರು ಬಜ್ಜಿಗೆ ಏನು ಬೇಕೋ ಎಲ್ಲದನ್ನು ಕೂಡ ಅವರೇ ಜೋಡಿಸ್ಕೊಡ್ತಾ ಇದ್ದಾರೆ. ಸ್ವಲ್ಪ ಹುಷಾರಿಲ್ಲ ಅಂದರೆ ಮುಗ್ದೋಯ್ತು. ಅಮ್ಮನೇ ಪ್ರತಿಯೊಂದು ಕೆಲಸನೂ ಕೂಡ ಮಾಡ್ತಾಯಿರ್ತಾರೆ, ನನ್ನ ಕೈಲಿ ಏನೂ ಕೂಡ ಮಾಡಿಸಲ್ಲ ಅವರು ಬೇಗನೆ. ಹಾಗೆ ಇಲ್ಲಿ ಫ್ರೂಟ್ಸ್ ತೊಗೊಂಬಂದಿದ್ರಲ್ಲ ಅದನ್ನೇ ತೋರಿಸ್ತಾ ಇದ್ದೆ. ಹಾಗೆ ಇಲ್ಲಿ ನೋಡಿ ಎಲ್ಲ ನೀಟಾಗೆಲ್ಲ ಜೋಡಿಸಿದ್ದೀನಿ. ಬಟ್ ಏನಂದರೆ ನನ್ನ ಮಗ ಇದೆಲ್ಲ ಆ ಕಡೆ ಈ ಕಡೆ ಮಾಡಿಬಿಡ್ತೆ, ಆಮೇಲೆ ಪೂಜೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು. ಹಾಗೆ ಇದು ಪಪ್ಪಾಯ ತೊಗೊಂಬಂದಿದ್ರು, 4 ತೊಗೊಂಬಂದಿದ್ರು. ಒಂದನ್ನಾಗಲೇ ನೆನ್ನೆನೇ ಕಟ್ ಮಾಡ್ಕೊಂಡು ತಿಂದುಬಿಟ್ರು. ಇನ್ನು 3 ಪಪ್ಪಾಯ ಹಣ್ಣು ಉಳಿದಿದ್ದವು, ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಅಂದರೆ ತುಂಬ ಬಿಸಿಲಲ್ವಾ, ಹಾಗಾಗಿ ನಾನು ಜಾಸ್ತಿ ಕೊಡಲಿಲ್ಲ, ಒಂದನ್ನು ಮಾತ್ರ ಕೊಟ್ಟಿದ್ದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಒಂದು 2 ಖಾಲಿಯಾಗಿರ್ತಾಯಿತ್ತು ಇಷ್ಟೊತ್ತಿಗೆಲ್ಲ. ಹಾಗೆ ಇವಾಗ ಅಮ್ಮ ಎಲ್ಲ ಜೋಡಿಸ್ಕೊಡ್ತಾ ಇದ್ರಲ್ಲ, ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ಬ್ರಹ್ಮರಂಗ್ ಹೋಮ್ವರ್ಕ್ ಮಾಡಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಅವಳು ಹೋಮ್ವರ್ಕ್ ಮಾಡಿಸೋದಂದರೆ ನಂಗೆ ತಲೆ ನೋವಿನ ಕೆಲಸ ಅಂದರೆ ಇದೇನೆ. ಯಾಕಂದರೆ ಒಂದು ಅಕ್ಷರ ಬರೆಯೋದು, ಆ ಕಡೆ ಈ ಕಡೆ ನೋಡೋದು, ಆಟ ಆಡೋದು ಹಿಂಗೆ ಮಾಡ್ತಿರ್ತಾರೆ. ಇಬ್ಬರು ಕೂಡ ಹಾಗೆ ಮಾಡ್ತಾರೆ. ಕೆಲವೊಂದು ಸಲ ನೀಟಾಗಿ ಬರ್ಕೊಂಡ್ರಂದರೆ ಎಲ್ಲ ಬರ್ಕೊಂಡ್ಬಿಡ್ತಾರೆ, ಇಲ್ಲ ಅಂದರೆ ತುಂಬ ಕಾಡಿಸ್ತಾರೆ. ಅವಾಗ ಎಷ್ಟು ಕೋಪ ಬರುತ್ತೆ ಅಂದರೆ ಏನಾದರೂ ತೊಗೊಂಡು ಹೊಡೆದು ಬಿಡೋಣ ಅಂತ ಅನಿಸುತ್ತೆ. ಬಟ್ ಆದರೂ ಕಂಟ್ರೋಲ್ ಮಾಡ್ಕೋತೀವಿ, ಏನು ಮಾಡೋದಕ್ಕಾಗಲ್ಲ. ನಿಧಾನಕ್ಕೆ ಬರ್ರಿ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ಆದರೂ ಕೇಳಲ್ಲ, ಏನು ಮಾಡೋದು, ಹುಡುಗರೇ ಹಿಂಗೆ. ಅದರಲ್ಲಿ ಇವಾಗ ಸಮ್ಮರ್ ಹಾಲಿಡೇಸ್ ಬಂದಿತ್ತಲ್ಲ, ಸಮ್ಮರ್ ಹಾಲಿಡೇಸಲ್ಲಿ ಅಂದರೆ ನಮಗೆ ಪೇರೆಂಟ್ಸಿಗೆ ಪಿಕ್ಚರ್ ಬಿಟ್ಟು ಹೋಗುತ್ತೆ ಇವ್ರ ಕಾಲಾಗ. ಯಾಕಂದರೆ ಇವ್ರು ನೋಡ್ಕೊಳೋದು, ಇವ್ರ ಹತ್ರ ಒದ್ರಾಡೋದು ಅದೆಲ್ಲ ಹಂಗೆ ಇರುತ್ತಲ್ವ. ಇದು ಏನಪ್ಪ ಸಮ್ಮರ್ ಹಾಲಿಡೇಸ್ ಕೊಟ್ಬಿಟ್ಟಿದಾರಲ್ಲ, ಯಾಕಾದರೂ ಕೊಟ್ಟರೋ ಅಂತ ಫೀಲ್ ಆಗ್ತಾ ಇರುತ್ತೆ. ಆದರೆ ಇವ್ರಿಗೆ ಅದೇ ಒಂದು ಖುಷಿ. ಆ ಖುಷಿ ಅನ್ನೋದಕ್ಕಿಂತ ಇಲ್ಲಿ ಹೋಮ್ವರ್ಕ್ ಎಲ್ಲ ಜಾಸ್ತಿ ಕೊಟ್ಟಿರ್ತಾರಲ್ವ, ಅದನ್ನು ಮುಗಿಸೋದ್ರಲ್ಲೇ ತಲೆ ಕೆಟ್ಟೋಗಿರುತ್ತೆ ಇವ್ರಿಗೂ ಕೂಡ. ಸಮ್ಮರ್ ಹಾಲಿಡೇಸ್ ಯಾಕಾದ್ರೂ ಕೊಟ್ಟಿದ್ರು, ಅಲ್ಲಾದರೂ ಹೋಗಿದ್ರೆ ಒಂದು ಸ್ವಲ್ಪ ಹೋಮ್ವರ್ಕ್ ಕೊಡ್ತಿದ್ರು, ಬಂದು ಬರ್ಕೊತಾ ಇದ್ವಿ. ಇದೆಲ್ಲ ಸುಮ್ಮನೆ ಕುತ್ಕೊಳಕ್ಕೆ ಬಿಡ್ತಾಯಿಲ್ಲ. ಸಮ್ಮರ್ ಹಾಲಿಡೇಸ್ ಅಂತ ಸುಮ್ಮನೆ ಕೊಟ್ಟಿದ್ದಾರೆ, ಸುಮ್ಮನೆ ಹೋಮ್ವರ್ಕ್ ಮಾಡಬೇಕು, ನಮಗಂತೂ ಸಾಕಾಗ್ಬಿಟ್ಟಿದೆ ಅಂತಂದು ಡೈಲಾಗ್ ಹೊಡಿತಾ ಇರ್ತಾರೆ. ಏನು ಮಾಡೋದಕ್ಕಾಗಲ್ಲ. ಹಾಗೆ ಯಾರೆಲ್ಲ SLC ಎಕ್ಸಾಮ್ ಬರೆದು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರೋ, ಸ್ಕೋರ್ ಮಾಡಿದ್ರು, ಅವ್ರಿಗೆಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಅಕಸ್ಮಾತ್ ಏನಾದರೂ ಫೇಲ್ ಆಗಿದ್ದರೆ, ಇಲ್ಲ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಇದೆ ಅಂದರೆ ತಲೆ ಕೆಡಿಸ್ಕೋಬೇಡಿ, ಏನೂ ಆಗಲ್ಲ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಬಂದೇ ಬರುತ್ತೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಫೇಲ್ ಆಗಿದ್ದರೆ ಮತ್ತೆ ಕಟ್ಟಿ ಬರೆದು ಪಾಸ್ ಮಾಡ್ಕೊಳ್ಳಿ. ಕಡಿಮೆ ಮಾರ್ಕ್ಸ್ ಬಂದಿದೆ ಅಂದರೆ ನೆಕ್ಸ್ಟ್ ನೀವು ಹೋಗೋ ಒಂದು ಏನು PUC ಅಥವಾ ಏನು ತೊಗೋತಿರೋ ಅದರಲ್ಲಾದರೂ ಚೆನ್ನಾಗಿ ಸ್ಕೋರ್ ಮಾಡೋ ಥರ ನಿಮ್ಮ ಎಜುಕೇಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಷ್ಟೇ. ಹಾಗಂತ ಸೂಸೈಡ್ ಮಾಡ್ಕೊಳೋದು ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಆಲ್ರೆಡಿ ನ್ಯೂಸ್ ಎಲ್ಲ ಬರ್ತಾ ಇದ್ದವು ಸೂಸೈಡ್ ಮಾಡ್ಕೊಂಡಿರೋದು. ಫಸ್ಟ್ ರ್ಯಾಂಕ್ ಬಂದ್ರೂ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಕೆಲವೊಬ್ಬರು ಫೇಲ್ ಆಗಿದೆ ಅಂತ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾರೂ ಕೂಡ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ, ಅದನ್ನು ಜಸ್ಟ್ ಮಾರ್ಕ್ಸಿಂದ ನೀವು ನಿಮ್ಮ ಸೂಸೈಡ್ ಮಾಡಿಕೊಂಡ್ರೆ ಅವರು ಜೀವನ ಪರ್ಯಂತ ಅದನ್ನು ಎಷ್ಟು ಕೊರಗ್ತಾರೆ, ಎಷ್ಟು ನೋವನ್ನು ಅನುಭವಿಸ್ತಾರಲ್ವ. ಹಾಗಾಗಿ ಯೋಚನೆ ಮಾಡಿ ಅಂಥ ತಪ್ಪು ನಿರ್ಧಾರ ತಗೋಬೇಡಿ.